ಸತೋಶಿ ನಕೊಮೋಟೋ ಯಾರು? 2008ರಲ್ಲಿ ಬಿಟ್ಕಾಯಿನ್ ಎಂಬ ಕಲ್ಪನೆಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ. 2011ರಲ್ಲಿ ಏನೂ ಹೇಳದೆ ಶಾಶ್ವತವಾಗಿ ಕಣ್ಮರೆ ಆಗ್ತಾರೆ. ಸತೋಶಿ ಅವರ ಬಳಿ ಸುಮಾರು 11 ಲಕ್ಷ ಬಿಟ್ಕಾಯಿನ್ಗಳಿದಾವೆ. ಇವತ್ತಿನ ಮಾರುಕಟ್ಟೆ ಮೌಲ್ಯ 70 ಲಕ್ಷ ರೂಪಾಯಿ ಅಂದ್ರೂ ಕೂಡ ಅದರ ಒಟ್ಟಾರೆ ಮೌಲ್ಯ 7 ಲಕ್ಷ ಕೋಟಿ ರೂಪಾಯಿಗಿಂತನೂ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಜಗತ್ತಿನ ಟಾಪ್ 15 ಅಥವಾ ಟಾಪ್ 20ರ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಸತೋಶಿ ಅವರು ಒಬ್ಬರಾಗಿರ್ಬೋದಾಗಿತ್ತು. ಆದ್ರೆ ಇದುವರೆಗೂ ಕೂಡ ಅವರು ಒಂದೇ ಒಂದು ಬಿಟ್ಕಾಯಿನ್ ಅನ್ನು ಕೂಡ ಖರ್ಚು ಮಾಡಿಲ್ಲ, ಮಾರಾಟ ಮಾಡಿಲ್ಲ. ಅವರ ಅಡ್ರೆಸ್ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಬಿಟ್ಕಾಯಿನ್ ಬೇರೊಂದು ಅಡ್ರೆಸ್ ಗೆ ಮೂವ್ ಆಗಿಲ್ಲ. ಯಾಕೆಂತಂದ್ರೆ ಸತೋಶಿ ಅವರ ಹಳೆ ಕನ್ವರ್ಸೇಷನ್ ಗಳನ್ನ, ಇಮೇಲ್ ಗಳನ್ನ ನೋಡಿದ್ರೆ ಅವರಿಗೆ ಈ ಒಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಒಂದು ಆಕ್ರೋಶ ಇತ್ತು. ಮನುಷ್ಯನ ಇತಿಹಾಸದಲ್ಲಿ ಹಣದುಬ್ಬರ ಅನ್ನುವಂಥ ಸಮಸ್ಯೆಯನ್ನು ಯಾರಿಂದನೂ ಕೂಡ ಬಗೆಹರಿಸಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಹಣದುಬ್ಬರ ಅನ್ನುವಂಥದ್ದು ಈ ವ್ಯವಸ್ಥೆಯ ಮಾರಕ ಕಾಯಿಲೆ. ಅದರಲ್ಲೂ ಕೂಡ ಬಡ ಮಧ್ಯಮ ಶ್ರಮಿಕ ವರ್ಗದ ಜನರಿಗೆ, ಅವರ ಕುಟುಂಬಕ್ಕೆ ಅಂಟಿರ್ತಕ್ಕಂಥ ಒಂದು ದೊಡ್ಡ ಮಾರಕ ಕಾಯಿಲೆ. ಅದು ಅವರ ಕುಟುಂಬವನ್ನ ವ್ಯವಸ್ಥಿತವಾಗಿ ಕಿತ್ತು ತಿಂತಾನೆ ಇದೆ, ಸಾಯಿಸ್ತಾನೆ ಇದೆ. ಆದ್ರೆ ಬಹುತೇಕ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಸತೋಶಿ ಬಿಟ್ಕಾಯಿನ್ ಅನ್ನು ಅನ್ವೇಷಣೆ ಮಾಡಿದ್ದು, ತನ್ನ ಗುರುತನ್ನ ಮರೆಮಾಚಿದ್ದು, ತಾನು ಮೈನ್ ಮಾಡಿದ್ದ ಲಕ್ಷಾಂತರ ಬಿಟ್ಕಾಯಿನ್ ಗಳಲ್ಲಿ ಒಂದೇ ಒಂದು ಬಿಟ್ಕಾಯಿನ್ ಅನ್ನು ಕೂಡ ಮಾರಾಟ ಮಾಡದಲ್ಲೇ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ. ಯಾಕೆಂತಂದ್ರೆ ಬಿಟ್ಕಾಯಿನ್ ಅನ್ನುವಂಥ ಅನ್ವೇಷಣೆ ಗೆಲ್ಲಲೇಬೇಕು. ಎಂದಿಗೂ ಬಿಟ್ಕಾಯಿನ್ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿ ಬರಬಾರದು ಅನ್ನುವಂತಹ ಉದ್ದೇಶಕ್ಕಾಗಿ. ಬಿಟ್ಕಾಯಿನ್ ನಮ್ಮೆಲ್ಲರದ್ದು, ಅದರಲ್ಲೂ ಕೂಡ ಬಡ ಮಧ್ಯಮ ಮತ್ತು ಶ್ರಮಿಕ ವರ್ಗದ ಜನರ ನಿಜವಾದ ಹಣ ಬಿಟ್ಕಾಯಿನ್ ಅನ್ನುವಂಥದ್ದು ನನ್ನ ಬಲವಾದ ಅಭಿಪ್ರಾಯ.